ಕಾಶ್ಯಪ್ನವ್ರು ಸರ್ ನಮಸ್ತೆ. ನಮಸ್ಕಾರ ಸರ್ ಬಹಳ ಟ್ರೆಂಡಿಂಗ್ ನಾಗದ್ರಿ ಈಗ ನಾಳೆ IPL ಉದ್ಘಾಟನಾ ಪಂದ್ಯ. ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ತಮ್ಮ ಸುದ್ದಿ ಹರಿದಾಡ್ತಾ ಇದೆ. ಶಾಸಕರಿಗೆ ಟಿಕೆಟ್ ಬೇಕು ಎನ್ನುವಂತದ್ರ ವಿಚಾರವಾಗಿ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಸರ್ ಒಂದು ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಡೋದಾದ್ರೆ ನೋಡಿ, ಶಾಸಕರು ನಾನು ಸದನದಲ್ಲಿ ಮಾತಾಡುವಂತ ಉದ್ದೇಶ ಏನಾಗಿತ್ತು ಅಂದ್ರೆ, ಇವತ್ತು ಸಾರ್ವಜನಿಕರು ಬಹಳಷ್ಟು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ನಮ್ಮ ದೇಶದಲ್ಲಿ. ಯಾಕಂದ್ರೆ ನಮ್ಮ ದೇಶದ ಕ್ರೀಡೆ ಹಾಕಿ ಆದ್ರೂ ಕೂಡ ಇವತ್ತು ಆದ್ಯತೆ ಮೇರೆಗೆ ಇವತ್ತು ಕ್ರಿಕೆಟ್ ಅನ್ನ ನಮ್ಮ ಜನಾಂಗ, ನಮ್ಮ ಯುವಕರು, ಮಕ್ಕಳು ಅತ್ಯಂತ ಇವತ್ತು IPL ಇರ್ಬೋದು, ಇವತ್ತು ಯಾವುದೇ ವರ್ಲ್ಡ್ ಕಪ್ ಇರ್ಬೋದು, ಈ ಕ್ರಿಕೆಟ್ ಅನ್ನ ಒಪ್ಪುವಂತ ಪರಿಸ್ಥಿತಿ ಇದೆ ನಮ್ಮ ದೇಶದಲ್ಲಿ. ಇಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಿರುವಂತ IPL ಪ್ರಾರಂಭ 28ಕ್ಕೆ ನಾಳೆ ಪ್ರಾರಂಭ ಆಗ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ನಮ್ಮ ಮನೆಯಲ್ಲಿ ಇರ್ಬೋದು, ಬೇರೆ ಕಡೆ ನಮ್ಮ ಸ್ನೇಹಿತರು, ನಮ್ಮ ಕಾರ್ಯಕರ್ತರು, ಇವತ್ತು ಯುವಕರು ಏನು ಟಿಕೆಟ್ಗೆ ಪಡೆದಾಡೋದನ್ನು ನಾನು ನೋಡ್ತಾ ಇದ್ದೀನಿ ಪ್ರತಿ ಸರಿ ಮ್ಯಾಚ್ ಅಲ್ಲಿ. ಇವಾಗ ಕ್ರಿಕೆಟ್ ಅನ್ನೋದು ನಮಗೂ ಆಸಕ್ತಿ ಇದೆ ನೋಡೋದಕ್ಕೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾವು ಕ್ರಿಕೆಟ್ ಅಭಿಮಾನಿಗಳು, ಕ್ರೀಡಾಪಟುಗಳು, ನಾವು ಕ್ರಿಕೆಟ್ ಅನ್ನ ಆಡಿದೀವಿ, ಅದಕ್ಕೆ ಪ್ರೋತ್ಸಾಹಿಸ್ತೀವಿ. ಪ್ರತಿ ಸರಿ ನಾನೇ ಇಲ್ಕಲ್ ಪ್ರೀಮಿಯರ್ ಲೀಗ್ ಅನ್ನ ಕಂಡಕ್ಟ್ ಮಾಡ್ತೀನಿ, ಸೀಸನ್ ಅನ್ನ ಆಡ್ತಿದ್ದೀನಿ. ಈ ರೀತಿಯಲ್ಲಿ ಸಾರ್ವಜನಿಕವಾಗಿ ಜನರಿಗೆ ಕ್ರಿಕೆಟ್ ನೋಡುವಂತ ಹವ್ಯಾಸದಿಂದ ಟಿಕೆಟ್ಗಳು ಸರಳವಾಗಿ ಲಭ್ಯ ಆಗ್ಬೇಕು. ಇವತ್ತು ಆನ್ಲೈನ್ ಅಂತಾರೆ, 10 ನಿಮಿಷ ಆನ್ಲೈನ್ ಮಾಡಿದಾರಂತೆ. 10 ನಿಮಿಷದಲ್ಲಿ ಎಷ್ಟು ಜನ ಅಲ್ಲಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಕುತ್ಕೊಂಡು ಬುಕ್ಕಿಗಳು ಬುಕ್ ಮಾಡ್ಕೊಂಡು ಅದನ್ನ ಏನೋ ಜಾಸ್ತಿ ದುಡ್ಡಿಗೆ ಮಾರುವಂತ ಕೆಲಸ ಆಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಮಾತಾಡಿದ್ದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಬಹಳಷ್ಟು ಜನ ಕೆಟ್ಟದಾಗಿ MLA IPL ಟಿಕೆಟ್ ಹಾಕ್ಬೇಕು, ಯಾಕೆ IPL ನೋಡ್ಬೇಕು MLA ಅಂತ ಅನ್ನೋದನ್ನ ಮಾತಾಡ್ತಾ ಇದಾರೆ. ಅವ್ರಿಗೆ ತಲೆಗೆ ಬುದ್ಧಿ ಇಲ್ಲ ಅಂತ ಕಾಣುತ್ತೆ. ದಡ್ರು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದು ಒಂದೇ ಅಲ್ಲ, ಸಾರ್ವಜನಿಕವಾಗಿ ನಾವು ಒಬ್ಬ ಸದನದಲ್ಲಿ ಮಾತಾಡ್ತಿರುವಂತ ಶಾಸಕರು ಜವಾಬ್ದಾರಿಯುತವಾಗಿ ಮಾತಾಡೋದು ಅಂತ ಉದ್ದೇಶ ಏನು? ನಮಗೆ ಟಿಕೆಟ್ ಸಿಗಲ್ಲ ಅನ್ನೋ ಪರಿಸ್ಥಿತಿ ಆದ್ರೆ ಇನ್ನು ಸಾರ್ವಜನಿಕರಿಗೆ ಹೆಂಗ್ ಸಿಗುತ್ತೆ ಅನ್ನೋ ಪ್ರಶ್ನೆಗೆ ನಾನು ಮಾತಾಡಿದ್ದು. ಬ್ಲಾಕ್ ಅಲ್ಲಿ ಮಾರ್ತಾರೆ, 5,000 10,000 ರೂಪಾಯಿ ಟಿಕೆಟ್ ಅನ್ನ 35,000 ರೂಪಾಯಿ ಕಳಿಸ್ಕೊಡ್ತಾ ಇದ್ದಾರೆ. ಈ ರೀತಿ ಆಗ್ಬಾರ್ದು, ಜನರಿಗೆ ಸರಳವಾಗಿ ಸಿಗ್ಬೇಕು. ಮತ್ತು ನಮಗೂ ಆಸಕ್ತಿ ಇದೆ. ನಾವೇನು ಶಾಸಕರು ಆದ ತಕ್ಷಣ ಈಗ ನಮಗೂ ಅವಕಾಶ ಕೊಡ್ಬೇಕಲ್ಲ. ಇವಾಗ ಯಾರೋ ಮಾತಾಡಿದ್ರಂತೆ, ಸಾರ್ವಜನಿಕವಾಗಿ ಹೋಗಿ ತೇಜಸ್ವಿ ಸೂರ್ಯ ಏನೋ ಒಂದು ಇಂಟರ್ವ್ಯೂ ಹೇಳಿದಾರಂತೆ, ನಾವು VIP ಸಾರ್ವಜನಿಕ VIP ಹೆಂಗಾರೆ ಬಂದು ಕೂತ್ಕೊಳ್ಳಪ್ಪ, ನೋಡ್ತೀನಿ ನಾನು ಒಂದ್ ಮ್ಯಾಚ್ ನೋಡ ಜೊತೆಗೆ. ಅಶೋಕ್ ಅವರು ಮಾತಾಡಿದಾರಲ್ಲ ಸರ್. ಅಶೋಕ್ ಅವರೇ ಎತ್ತಿದ್ದ ವಿಷಯನ, ಅವ್ರು ವಿರೋಧ ಪಕ್ಷದ ನಾಯಕರೇ ಸದನದಲ್ಲಿ ಎತ್ತಿದ್ದ ವಿಷಯನ. ಅದಕ್ಕೆ ಧ್ವನಿಯಾಗಿ ನಾನು ಮಾತಾಡಿದೆ. ನಮ್ಮ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ನಾನು ವಿನಂತಿ ಮಾಡ್ಕೊಂಡೆ, ನಮಗೂ ಕೂಡ ಆಸಕ್ತಿ ಇದೆ, ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೂ ಕೂಡ ಟಿಕೆಟ್ ಸಿಗಬೇಕು. ಕನಿಷ್ಠ ಒಂದು MLAಗೆ 5 ಟಿಕೆಟ್ ಕೊಡೋದು ಏನ್ ತಪ್ಪಿದೆ? 5 ಟಿಕೆಟ್ ಕೊಡೋದು ಯಾಕೆ? ನಾವೇನು ಉಚಿತವಾಗಿ ಫ್ರೀಯಾಗಿ ಕೇಳ್ತಾ ಇಲ್ಲ. ನಮಗೆ ಶುಲ್ಕ ಹಾಕ್ಲಿ, ನಾವು ಕೊಡ್ತೀವಿ. ಅದು ಎಷ್ಟು ದುಡ್ಡು ಕೊಡ್ಬೇಕಂತಾರೆ ಕೊಡ್ತಾರೆ. ನಮಗೆ ಒಂದು ಕುಂದ್ರಕ್ಕೆ ವ್ಯವಸ್ಥೆ ಮಾಡ್ಬೇಕು. ಏನು ಸಾರ್ವಜನಿಕವಾಗಿ ನಾವು ನೂಕುಲಾಟ ಮಾಡ್ಕೊಂಡು ಹೋಗಕ್ಕಾಗತ್ತ? ಒಬ್ರು ಶಾಸಕರು, ಒಬ್ರು ಮಂತ್ರಿಗಳು, ಒಬ್ಬ MP ಗಳು ಈ ಕನಿಷ್ಠ ಪ್ರಜ್ಞೆ ಬೇಡ ಇವ್ರಿಗೆ? ತೇಜಸ್ವಿ ಸೂರ್ಯ ನಾನು ಕಾಮನ್ ಮ್ಯಾನ್ ಆಗಿ ಹೋಗಿ ಕೂತ್ಕೊಳ್ಳಪ್ಪ, ನೋಡ್ತೀನಿ, ಒಂದು ಮ್ಯಾಚ್ ನೋಡಂತ ಹೇಳ್ರಿ ಅವ್ರಿಗೆ, ನೋಡ್ತೀನಿ ನಾನು. ಈ ರೀಲ್ಸ್ ಮಾಡೋರು ಹುಚ್ಚುಚ್ಚಾಕರೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ, ಆಗ ಈ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡೋದು. ನನಗೆ ಫೋನ್ ಮಾಡಿದ್ದಾರೆ, ಟಿಕೆಟ್ ಬೇಕಾ ನಿಮ್ಗೆ, ಅಭಿವೃದ್ಧಿ ಮಾಡೋದು ಇಷ್ಟು ಇಲ್ವಾ ಅಂತ. ಅಭಿವೃದ್ಧಿ ಮಾಡೋದು ನನಗೇನು ಕಲಿಸ್ಬೇಕಾಗಿಲ್ಲ, ನಾನು ಅದನ್ನೇ ಮಾಡ್ಕೊಂಡು ಬಂದಿರೋದು. ನಾನು ರಾಜಕಾರಣಕ್ಕೆ ಬಂದಿರೋಂತ ಕುಟುಂಬ ನಮ್ದು. ನನ್ ಕ್ಷೇತ್ರಕ್ಕೆ ಚೆನ್ನಾಗಿ ಗೊತ್ತಿದೆ. ಇವರು ಹುಚ್ಚಾಕರ ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ರೀಲ್ಸ್ ಮಾಡೋದು ನಮ್ಮ ಬಗ್ಗೆ. MLA ಟಿಕೆಟ್ ಬೇಕಂತೆ, ಅದು ಬೇಕಂತೆ, ಏನ್ ಹುಚ್ಚಾಕರ ಮಾತಾಡ್ತಾರೆ. ಇವ್ರಿಗೆ ನಾಳೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇವ್ರೇನ್ ಹೇಳ್ತಾರೆ, ನೀವೇನ್ ಮಾಡ್ತೀರಿ ಶಾಸಕರು, ನಮಗ್ ಟಿಕೆಟ್ ಸಿಗ್ತಾ ಇಲ್ಲ ಇಲ್ಲಿ ಅಂತ ಇವರೇ ಮಾತಾಡ್ತಾರೆ, ನಮ್ಗೆ ಕೇಳ್ತಾರೆ ಫೋನ್ ಮಾಡಿ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ, ಪರಿಸ್ಥಿತಿ ಏನಾಗಿದೆ, ಯಾಕೆ ಸಾರ್ವಜನಿಕರಿಗೆ ಸುಲಭವಾಗಿ ಟಿಕೆಟ್ಗಳು ಸಿಗ್ತಾ ಇಲ್ಲ, ಇದು ಯಾಕೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗಿ ಬ್ಲಾಕ್ ಅಲ್ಲಿ ತಗೊಳ್ಳುವಂತ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ? ಇದು ಆಗ್ಬಾರ್ದು. ಇದು ಕರ್ನಾಟಕ ಸರ್ಕಾರ ಕೂಡ ಜವಾಬ್ದಾರಿ ಇದೆ. ಮೊನ್ನೆ ಅವರು IPL KSC ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇದೆ, ಅವರೆಲ್ಲ ಬಂದು ನಮ್ಮ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ, ಉಪಮುಖ್ಯಮಂತ್ರಿಗೆ ಭೇಟಿಯಾಗಿ, ಹೋಮ್ ಮಿನಿಸ್ಟರ್ ಭೇಟಿಯಾಗಿ ಪರ್ಮಿಷನ್ ತಗೊಳ್ಳಿಲ್ವಾ? ಸರ್ಕಾರದ ಸವಲತ್ತಿಲ್ವಾ? ಆ ಜಾಗ 16 ಎಕರೆ ಕೊಟ್ಟಿದ್ದೆ ನಮ್ಮ ಸರ್ಕಾರದ ಜಾಗ. ಅವ್ರಿಗೆ ಒಂದು ದಿನಕ್ಕೆ ಶುಲ್ಕ ಕೇವಲ 1,600 ರೂಪಾಯಿ ಕೊಡ್ತಾರೆ. ಅವರು ಸಂಪಾದನೆ ಮಾಡೋದು ಎಷ್ಟು KSC ಅವರಲ್ಲಿ?
ಒಂದ್ ದಿವಸಕ್ಕೆ 1600 ರೂಪಾಯಿ. ಅಶೋಕ್ ಅವ್ರು ಹೇಳಿದ್ರಲ್ಲ, ವಿರೋಧ ಪಕ್ಷದ ನಾಯಕರು, ಹೌದು, ಒಂದ್ ದಿವಸಕ್ಕೆ 1600 ರೂಪಾಯಿ ಕೊಡ್ತಾರೆ. ಅವರು ಎಷ್ಟು ದುಡ್ಡನ್ನು ಮಾಡ್ತಾ ಇದಾರೆ ಅಲ್ಲಿ? ಕ್ಲಬ್ ಮಾಡ್ಕೊಂಡಿದ್ದಾರೆ, ಅಲ್ಲಿ CL7 ತಗೊಂಡಿದ್ದಾರೆ, ಅಲ್ಲಿ ಮೋಜು ಮಸ್ತಿ ಮಾಡಿಸ್ತಾರೆ. ಇದೆಲ್ಲ ನಡೀತೆ. ಅದಕ್ಕೆ ನಮ್ಮ ಜವಾಬ್ದಾರಿಯಾಗಿ ಒಬ್ಬ ಜವಾಬ್ದಾರಿ ಮನುಷ್ಯಯಾಗಿ ನಾನು ಸದನದಲ್ಲಿ ಕೇಳಿದ್ದು ಸತ್ಯ. ನಾನು ಕೇಳಿದ್ದು ಸರಿಯಾಗೇ ಇದೆ. ಏನು ನಮಗೆ ಸಿಗ್ತಾ ಇಲ್ಲ, ಇನ್ನು ಸಾರ್ವಜನಿಕರಿಗೆ ಏನ್ ಸಿಗುತ್ತೆ ಅನ್ನೋ ಪ್ರಶ್ನೆ. ತಮ್ಮ ಸ್ಪಷ್ಟನೆ ಏನಂದ್ರೆ ಬ್ಲಾಕ್ ಅಲ್ಲಿ ಮಾರಾಟವಾಗುತ್ತೆ, ನಾವೊಬ್ರು ಶಾಸಕರಾಗಿ ನಮಗೂ ದುಡ್ಡು ತಗೊಳ್ಳಿ, ಫ್ರೀ ಬೇಡ ಅನ್ನುವಂಥದ್ದು. ಹೌದೌದು, ನಾವು ದುಡ್ಡು ಕೊಟ್ಟೆ ಹೋಗ್ತೀವಿ. ನಾವೇನ್ ದುಡ್ಡು ಫ್ರೀ ಆಗಿ ಪುಷಟೆ ಹೋಗೋದಕ್ಕೆ ರೆಡಿ ಇಲ್ಲ. ನಾನು ಪತ್ರ ಕೂಡ ಬರ್ದಿದ್ದೀನಿ ವೆಂಕಟೇಶ್ ಪ್ರಸಾದ್ ಅವ್ರಿಗೆ, ಅಧ್ಯಕ್ಷರಿಗೆ, KSC ಅಧ್ಯಕ್ಷರಿಗೆ. ನನಗೆ ದುಡ್ಡು ಕೊಡ್ತೀನಿ, ನನಗೆ ಟಿಕೆಟ್ ಕೊಡಿ, ನನಗೆ ನನ್ನ ಕಾರ್ಯಕರ್ತರು, ನನ್ನ ಜನಾಂಗ, ನಾನು ಹೋಗಿ ಕೊಡ್ತೀನ? ನಾನ್ ನೋಡಕ್ ಸಮಯ ಇದೆಯಾ? ನಮ್ಮ ಮಕ್ಕಳು ಮನೆಯಲ್ಲಿ ಕಾರ್ಯಕರ್ತರು, ಯುವಕರು ಪಾಪ ಕೇಳ್ತಾರೆ, ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರು, ಅವ್ರಿಗೋಸ್ಕರ ನಾವು ಮಾತಾಡಿದ್ದು. ವಿನಾಕಾರಣವಾಗಿ ಇದನ್ನ ಬೇರೆ ಬೇರೆ ದಾರಿ ತಪ್ಪಿಸುವಂತ ಕೆಲಸ ಕೂಡ ಮಾಧ್ಯಮದಲ್ಲಿ ನಾನು ನೋಡಿದೀನಿ. ಈ ತರ ಆಗ್ಬಾರ್ದು. ನಮ್ಮ ಜವಾಬ್ದಾರಿಗಳ ಅರ್ಥ ನಮ್ಗೆ ಅರಿವು ಇದೆ, ನಮ್ಗೆ ಏನ್ ಮಾಡ್ಬೇಕು ಅನ್ನೋದಿದೆ, ಅಭಿವೃದ್ಧಿ ಮಾಡೋದು ಗೊತ್ತಿದೆ, ನಮ್ಮ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಕೇಳಿದ ತಕ್ಷಣ ಏನೇನೋ ಹುಚ್ಚುಡಕರ ಕೆಲವಷ್ಟು ಜನ ವಿರೋಧಿಗಳು ಏನೇನೋ ನಾನಾ ರೀತಿ ತಿರ್ಚಿ ವಿಡಿಯೋಗಳು ಮಾಡಿದ ತಕ್ಷಣ ಇವ್ರೇನು ದೊಡ್ಡವರು ಆಗ್ಲಿಲ್ಲ. ಈ ವಿಡಿಯೋಗಳನ್ನ ಹಾಸ್ಯಪದ ಅಂತ ತಿಳ್ಕೊಳ್ಳೋದು ಜನ ಇದ್ದಾರೆ. ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಮಾಡೋರು ಇದಾರಲ್ಲ, ಇವರು ಹಾಸ್ಯ ಪಾತ್ರ ವಹಿಸೋದಕ್ಕೆ ಬಹಳ ಯೋಗ್ಯರಾಗಿದ್ದಾರೆ. ಅವ್ರಿಗೆ ಯಾವ್ದಾದ್ರು ಸಿನಿಮಾ ಅಥವಾ ನಾಟಕ, ಈ ರಂಗಭೂಮಿ ಕಲಾವಿದರ ಜೊತೆಗೆ ಹೋದ್ರೆ ಅವ್ರಿಗೆ ಒಳ್ಳೆ ಕಲಾವಿದರು ಆಗ್ಬಹುದು ಅವ್ರ ಜೀವನದಲ್ಲಿ. KSC ಅಧ್ಯಕ್ಷರು CM ಭೇಟಿಯಾಗಿದ್ದಾರೆ, 2 ಟಿಕೆಟ್ ಕೊಡ್ಲಿಕ್ಕೆ ಓಕೆ ಅಂದಿದ್ದಾರೆ ಸರ್. ಅಲ್ಲ, 2 ಟಿಕೆಟ್ ನಿಂತ್ರ ಆಗೋದಿಲ್ಲ. ಒಂದು 4 ಟಿಕೆಟ್ ಆದ್ರೂ ಕೊಟ್ರೆ ಅವ್ರ ಕುಟುಂಬದವರೆಲ್ಲ ಹೋಗಕ್ ಸಾಧ್ಯ ಇದೆ. ಈಗ 2 ಮಕ್ಳು ಇದಾರೆ ನನಗೆ, ನಾನು ನನ್ನ ಹೆಂಡತಿ ಸೇರಿದ್ರೆ 4 ಜನ ಆಗ್ಲಿಲ್ವಾ? ಮತ್ತೆ ಈಗೇನು ಒಬ್ಬರು ಮಕ್ಕಳನ್ನ ಬಿಟ್ಟು ಹೋಗಕ್ಕಾಗತ್ತಾ, ಅಥವಾ ನನ್ನ ಹೆಂಡತಿನ ಬಿಟ್ಟು ಹೋಗಕ್ಕಾಗತ್ತಾ? ನಾನು ನಾವು ಹೋಗೋ ಪ್ರಶ್ನೆನೇ ಇಲ್ಲ. ಅದು ಮತ್ ಬೇರೆ ನಮ್ಮ ಕಾರ್ಯಗಳೇ ನಮ್ ಟೈಮ್ ಜನ ಕೊಟ್ಟಿದ್ದ ಪುಣ್ಯ. ನಮ್ಗೆ ಈ ಸದನಕ್ಕೆ ಹೋಗಿ ಬರೋಕೆ ಟೈಮ್ ಸಿಗಲ್ಲ. ಇನ್ನು ಕ್ರಿಕೆಟ್ ನೋಡೋದಕ್ಕೆ ಎಲ್ಲಿ ಟೈಮ್ ಇದೆ? ಆದ್ರೂ ಅಭಿಮಾನದಿಂದ ನಮ್ಗೆ ಲಭ್ಯ ಕೊಡಬೇಕು, ನಮಗೂ ಅವಕಾಶ, ಸವಲತ್ತುಗಳನ್ನ ಕೊಡ್ಬೇಕು ಅನ್ನೋದು ಉದ್ದೇಶ ಅಷ್ಟೇ. ಎಲ್ಲ ಶಾಸಕರು ಬೇಡಿಕೆ ಇದೆ, ಈಗ ನಂದು ಒಬ್ಬಂದೇ ಅಲ್ಲ. ಶಾಸಕರು ನನಗೆ ಹೇಳ್ತಾ ಇದ್ರು ಹಿಂದೆ, ಏನಂದ್ರೆ ನಮಗೂ ಕೂಡಕ್ ಒಂದು ಸರಿಯಾಗಿ ಒಂದು VIP ಒಂದು ಲಾಂಚ್ ಮಾಡಿ ಕೂಡೋಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಯಾರ್ಯಾರೋ VIP ಗಳಂತೆ. VIP ಏನು? ಚುನಾಯಿತ ಪ್ರತಿನಿಧಿಗಳು. ಅವ್ರು VIP ಅಲ್ವಾ? 2 ಲಕ್ಷ ಮತದಾರರನ್ನ ಎದುರಿಸಿ ನಾವು ಗೆದ್ದು ಬಂದಿರ್ತೀವಿ. ನಾವೇನು ಸಾರ್ವಜನಿಕವಾಗಿ ಎಲ್ಲಾರು ಬೇರೆ ಸಾರ್ವಜನಿಕವಾಗಿ ಇರಕ್ಕಾಗುತ್ತಾ? ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಏನಾಯ್ತು, ನೂಕ್ಲಾಗಿ IPL ನಡೆದಾಗ ಮೊನ್ನೆ ಆ ತರ ಘಟನೆಯಲ್ಲಿ ನಾವು ಸಿಕ್ಕಾಕೊಂಡ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ? ಏನ್ ನಮ್ಗೆ ಗೊತ್ತಿಡಿತಾರ ಎಲ್ಲಾರು? ಒಂದು ಗೌರವಯುತವಾಗಿ ನಡೆಸ್ಕೋಬೇಕಂತೀರಿ? ಅಷ್ಟೇ, ಗೌರವ ರೀತಿಯಾಗಿ ಎಲ್ಲರಿಗೂ ಗೌರವ ಇದೆ. ಆ ರೀತಿ ಅವ್ರವ್ರ ಗೌರವ ತಕ್ಕ ಮಾನ್ಯತೆ ಸಿಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ನಾಳಿನ ಪಂದ್ಯಕ್ಕೆ ಏನಾದ್ರು ಹೋಗ್ತೀರಾ ಸರ್, ಅಥವಾ ತಾವು ಹೋಗ್ತೀರಾ, ಅಥವಾ ತಮ್ಮ ಫ್ಯಾಮಿಲಿ ಅವ್ರು ಯಾರು ಹೋಗ್ತಿದಾರಾ? ನಾನು ಊರಿಗೆ ಬಂದಾಯ್ತು ಚಿದಾನಂದ್ ಅವ್ರೆ. ನಾನು ಆಗಲೇ ಊರಿಗೆ ಬಂದಾಯ್ತು, ಯಾಕಂದ್ರೆ ಉಪಚುನಾವಣೆ ನಡೀತಾ ಇದೆ ಬಾಗಲಕೋಟು. ಅದರಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಹೇಳಿದ್ದಾರೆ. ಊರಿಗೆ ಬಂದಿದ್ದೀವಿ. ಎಲ್ಲಿ ಟಿಕೆಟ್ ಇನ್ನು ಇವಾಗೇನೋ ಮಾಹಿತಿ ಬಂತು, 2 ಟಿಕೆಟ್ ಕೊಡ್ತಾ ಇದಾರಂತ. 2 ಟಿಕೆಟ್ ಅಲ್ಲಿ ಯಾರು ಹೋಗ್ಬೇಕು, ಯಾರು ಬಿಡ್ಬೇಕು ಅನ್ನೋ ಪ್ರಶ್ನೆ ಆಗುತ್ತೆ. ಮನೆಯಲ್ಲಿ ನಾವೇ ಜಗಳ ಆಡ್ಬೇಕಾಗತ್ತೆ ಮಕ್ಕಳ ಜೊತೆಗೆ. ಓಕೆ ಕಾಶ್ಯಪ್ ಸರ್, ತಮ್ಮ ಸ್ಪಷ್ಟನೆ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ವಿಶ್ವಾನಿಂದಿಗೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.